ನಾಳೆ ಸಿಗಂದೂರು ಕೇಬಲ್ ಸೇತುವೆ ಲೋಕಾರ್ಪಣೆ ಆಗ್ತಾ ಇದೆ. ಶರಾವತಿ ಹಿನ್ನೀರು ಭಾಗದ ಜನರ ಸುಮಾರು ವರ್ಷಗಳ ಕನಸು ಫೈನಲಿ ನನಸಾಗ್ತಾ ಇದೆ. ಕಳಸವಳ್ಳಿ ಅಂಬಾರಗೋಡ್ಲು ಬ್ರಿಡ್ಜ್ ಲೋಕಾರ್ಪಣೆಗೆ ಕ್ಷಣಗಣನೆ ಆರಂಭ ಆಗಿದೆ. ನಾಳೆ ಕರಿನೀರ ಶಿಕ್ಷೆಯಿಂದ ಸಿಗಲಿದೆ ಮುಕ್ತಿ. 6 ದಶಕಗಳ ಹೋರಾಟಕ್ಕೆ ಜಯ ಸಿಕ್ಕಿದೆ ಅಂತ ರಿಪಬ್ಲಿಕ್ ಕನ್ನಡದ ಜೊತೆಗೆ ಪ್ರಸನ್ನ ಕೆರೆಕೈ ಭಾವನಾತ್ಮಕವಾಗಿ ಮಾತಾಡಿದ್ದಾರೆ. ದಶಕಗಳ ಹಿನ್ನೀರು ವಾಸಿಗಳ ಕನಸು ನನಸಾಗ್ತಾ ಇದೆ. ಸಿಗಂದೂರು ಸೇತುವೆಗೆ ಲೋಕಾರ್ಪಣೆಗೆ ಕ್ಷಣಗಣನೆ ಆರಂಭವಾಗಿರುವಂತದ್ದು. ಹಾಗಾಗಿ ಈ ಭಾಗದ ಜನರೇನಿದ್ದಾರೆ, ಶರಾವತಿ ಹಿನ್ನೀರು ಭಾಗದ ಜನರು ತಮ್ಮ ಮನೆಯ ಹಬ್ಬದಂತೆ ಸೇತುವೆಯನ್ನ ಶೃಂಗಾರಗೊಳಿಸುತ್ತಿರುವಂತದ್ದು. ತೋರಣಗಳನ್ನ ಕಟ್ಟಿ ಬಾಳೆ ಕಂಬಗಳನ್ನ ಕಟ್ಟಿ ಶೃಂಗಾರವನ್ನ ಮಾಡ್ತಿದ್ದಾರೆ. ನೋಡಬಹುದು ದೃಶ್ಯಗಳಲ್ಲೂ ಸಹ ನೀವು ಈ ಭಾಗದ ಶರಾವತಿ ಹಿನ್ನೀರು ಭಾಗದ ಜನರು ತಮ್ಮ ಮನೆಯ ಹಬ್ಬದ ರೀತಿಯಲ್ಲಿ ಈ ಸಂಭ್ರಮವನ್ನ ಆಚರಿಸುತ್ತಿರುವಂತದ್ದು. ಖುಷಿ ಆಯ್ತು ಸರ್. ಹಬ್ಬ ನಮ್ಮೆಲ್ಲರ ಒಂದು 60-70 ವರ್ಷದ ಹೋರಾಟದ ಫಲ. ಯಾಕಂದ್ರೆ ರಾತ್ರಿ ಸಂಜೆ 6 ಗಂಟೆ ಆಯ್ತು ಅಂತಂದ್ರೆ ಎಲ್ಲರನ್ನು 110 ಕಿಲೋಮೀಟರ್ ಅಲ್ಲಿ ಸಾಗರ ಕಾಣಿಸ್ಬೇಕಿತ್ತು. ಆರೋಗ್ಯ ಹೆಚ್ಚು ಕಮ್ಮಿ ಆದಾಗಿಲ್ಲ ಕುಂದಾಪುರ ಹೋಗ್ಬೇಕಿತ್ತು. ಅದೆಲ್ಲ ಭಾವನೆಗಳನ್ನ ಲೋಕಸಭಾ ಈಗಿನ ನಿತಿನ್ ಗಡ್ಕರಿ ಅವರಾಗ್ಲಿ, ರಾಘವೇಂದ್ರ ಆಗಲಿ, ಯಡಿಯೂರಪ್ಪ ಆಗಲಿ ಅವರೆಲ್ಲ ಹೋರಾಟದ ಫಲ. ಪಕ್ಷಾತೀತ ಜಾತ್ಯತೀತವಾಗಿ ಎಲ್ಲರೂ ಅಭಿನಂದಿಸ್ತೀವಿ. ನೀವು ಕೂಡ ಬಂದು ನಮ್ಮ ಅಳದನ್ನ ಈಗ ಸಂತೋಷವನ್ನ ಹಂಚ್ಕೋತಾ ಇದ್ದೀರಲ್ಲ, ಇದು ತುಂಬಾ ಖುಷಿಯ ವಿಚಾರ. ಮನೆ ಹಬ್ಬದ ರೀತಿಯಲ್ಲಿ ಸೇತುವೆಗೆ ತೋರಣಗಳನ್ನ ಕಟ್ತಿದ್ದೀರಾ, ಬಾಳೆ ದಿಂಡುಗಳನ್ನ ಹೇಗೆ ಅನ್ಸುತ್ತೆ? ಒಂದು ಕಡೆ ಸೇತುವೆ ಲೋಕಾರ್ಪಣೆ ಆಗ್ತಿದೆ, ನಮ್ಗೆ ತುಂಬಾ ಸಂತೋಷ ಆಗ್ತಾ ಇದೆ. ಯಾಕೆಂದ್ರೆ ಇದೊಂದು 60-70 ವರ್ಷದ ಕನಸು. ಇದು ಕನಸಾಗಿ ಉಳಿತದೆ ಅಂತ ಹೇಳಿ ನಮ್ಮ ತಲೆಮಾರಿನವರಿಗೂ ಅನ್ಸ್ಬಿಟ್ಟಿತ್ತು. ಇದು ಸುಮ್ಮನೆ ಇದು ಹೇಳ್ತಾರೆ, ಅವರು ಇದು ಆಗೋದಿಲ್ಲ ಅಂತ. ಆದ್ರೆ ಇಲ್ಲಿ ಸ್ಥಳೀಯರು ಬಹಳ ಇದರಲ್ಲಿ ಪ್ರಯತ್ನ ಮಾಡಿದ್ರು. ಅದ್ರ ಜೊತೆಯಲ್ಲಿ ನಮ್ಮ ಮುಖ್ಯಮಂತ್ರಿಗಳಾಗಿದ್ದಂತ ಯಡಿಯೂರಪ್ಪನವರು ಮನಸ್ಸು ತೆಗೆದು ಹೋಗಿದ್ರೆ ಈ ಸೇತುವೆ ಖಂಡಿತ ಆಗ್ತಿರ್ಲಿಲ್ಲ. ಆದ್ರಿಂದ ಪ್ರತಿಯೊಬ್ಬ ಜನರು ಕೂಡ ಪಕ್ಷಭೇದವಿಲ್ಲದೆ ಅವ್ರನ್ನ ನಾವು ನೆನೆಸ್ಕೊಳ್ಬೇಕು. ಈ ಭಾಗ ಆಸ್ಪತ್ರೆ ಮತ್ತು ವಿದ್ಯೆಯಿಂದ ಬಹಳ ವಂಚಿತವಾಗಿದ್ದಂತಹ ಪ್ರದೇಶ ಆಗಿತ್ತು. ಅದೆರಡು ಸಮಸ್ಯೆ ಕೂಡ ಇಲ್ಲಿ ಪರಿಹಾರ ಆಗ್ತದೆ. ಆಮೇಲೆ ಇದು ಸುತ್ತ ಶರಾವತಿ ಇರೋದ್ರಿಂದ ನಾವು ದೇಶಕ್ಕೆ 33% ಇಡೀ ಕರ್ನಾಟಕಕ್ಕೆ ಬೆಳಕು ಕೊಡುವಂತ ಇದೊಂದು ಯೋಜನೆ, ಇದು ಲಿಂಗನಮಕ್ಕಿ ಯೋಜನೆ. ಇಂಥ ಯೋಜನೆ ಇಷ್ಟು ಸುಲಭ ದರದಲ್ಲಿ, ಇಷ್ಟು ಕಡಿಮೆ ಇದರಲ್ಲಿ ವಿದ್ಯುತ್ ಎಲ್ಲೂ ಪೂರೈಸಕ್ಕೆ ಆಗ್ತಾ ಇಲ್ಲ. ಅಂತದ್ದೊಂದು ಯಾವುದೇ ವಿವಾದ ಇಲ್ಲದೆ ಹೋದಂತ ನದಿ ಇದು. ಬರೇ ಒಂದು 3-4 ತಾಲೂಕಲ್ಲಿ ಹೋಗಿ ಸಮುದ್ರ ಸೇರ್ಬಿಡ್ತದೆ. ಯಾವ ಅಪಾಯನೂ ಕೂಡ ಮಾಡದೆ ಹೋದಂತ ನದಿ ಇದು. ಈ ನದಿಯಲ್ಲಿ ನಾವು ಇಷ್ಟು ವರ್ಷ ಕಷ್ಟಪಟ್ಟು ದೋಣಿಯಿಂದ, ಜಂಗಲ್ನಿಂದ, ಸಣ್ಣ ಲಾಂಚಿಂದ, ದೊಡ್ಡ ಲಾಂಚಿಂದ ಈಗ ಸೇತುವೆ ಹತ್ರ ಬರ್ತಿದ್ದೇವೆ. ಊರ ಹಬ್ಬದ ತರ ಸಂಭ್ರಮವನ್ನ ಪಡ್ತಿದ್ದೇವೆ ಅನ್ನುವಂತ ಮಾತನ್ನ ಸ್ಥಳೀಯರು ಹೇಳಿರುವಂತದ್ದು. ಕ್ಯಾಮ್ರಾ ಪರ್ಸನ್ ಚಿರಾಗ್ ಜೊತೆ ಭೀಮನಾಯಕ್, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ನಾಳೆ ಸಿಗಂದೂರು ಕೇಬಲ್ ಸೇತುವೆ ಲೋಕಾರ್ಪಣೆ ಆಗ್ತಾ ಇದೆ. ಶರಾವತಿ ಹಿನ್ನೀರು ಭಾಗದ ಜನರ ಸುಮಾರು ವರ್ಷಗಳ ಕನಸು ಫೈನಲಿ ನನಸಾಗ್ತಾ ಇದೆ. ಕಳಸವಳ್ಳಿ ಅಂಬಾರಗೋಡ್ಲು ಬ್ರಿಡ್ಜ್ ಲೋಕಾರ್ಪಣೆಗೆ ಕ್ಷಣಗಣನೆ ಆರಂಭ ಆಗಿದೆ. ನಾಳೆ ಕರಿನೀರ ಶಿಕ್ಷೆಯಿಂದ ಸಿಗಲಿದೆ ಮುಕ್ತಿ. 6 ದಶಕಗಳ ಹೋರಾಟಕ್ಕೆ ಜಯ ಸಿಕ್ಕಿದೆ ಅಂತ ರಿಪಬ್ಲಿಕ್ ಕನ್ನಡದ ಜೊತೆಗೆ ಪ್ರಸನ್ನ ಕೆರೆಕೈ ಭಾವನಾತ್ಮಕವಾಗಿ ಮಾತಾಡಿದ್ದಾರೆ. ದಶಕಗಳ ಹಿನ್ನೀರು ವಾಸಿಗಳ ಕನಸು ನನಸಾಗ್ತಾ ಇದೆ. ಸಿಗಂದೂರು ಸೇತುವೆಗೆ ಲೋಕಾರ್ಪಣೆಗೆ ಕ್ಷಣಗಣನೆ ಆರಂಭವಾಗಿರುವಂತದ್ದು. ಹಾಗಾಗಿ ಈ ಭಾಗದ ಜನರೇನಿದ್ದಾರೆ, ಶರಾವತಿ ಹಿನ್ನೀರು ಭಾಗದ ಜನರು ತಮ್ಮ ಮನೆಯ ಹಬ್ಬದಂತೆ ಸೇತುವೆಯನ್ನ ಶೃಂಗಾರಗೊಳಿಸುತ್ತಿರುವಂತದ್ದು. ತೋರಣಗಳನ್ನ ಕಟ್ಟಿ ಬಾಳೆ ಕಂಬಗಳನ್ನ ಕಟ್ಟಿ ಶೃಂಗಾರವನ್ನ ಮಾಡ್ತಿದ್ದಾರೆ. ನೋಡಬಹುದು ದೃಶ್ಯಗಳಲ್ಲೂ ಸಹ ನೀವು ಈ ಭಾಗದ ಶರಾವತಿ ಹಿನ್ನೀರು ಭಾಗದ ಜನರು ತಮ್ಮ ಮನೆಯ ಹಬ್ಬದ ರೀತಿಯಲ್ಲಿ ಈ ಸಂಭ್ರಮವನ್ನ ಆಚರಿಸುತ್ತಿರುವಂತದ್ದು. ಖುಷಿ ಆಯ್ತು ಸರ್. ಹಬ್ಬ ನಮ್ಮೆಲ್ಲರ ಒಂದು 60-70 ವರ್ಷದ ಹೋರಾಟದ ಫಲ. ಯಾಕಂದ್ರೆ ರಾತ್ರಿ ಸಂಜೆ 6 ಗಂಟೆ ಆಯ್ತು ಅಂತಂದ್ರೆ ಎಲ್ಲರನ್ನು 110 ಕಿಲೋಮೀಟರ್ ಅಲ್ಲಿ ಸಾಗರ ಕಾಣಿಸ್ಬೇಕಿತ್ತು. ಆರೋಗ್ಯ ಹೆಚ್ಚು ಕಮ್ಮಿ ಆದಾಗಿಲ್ಲ ಕುಂದಾಪುರ ಹೋಗ್ಬೇಕಿತ್ತು. ಅದೆಲ್ಲ ಭಾವನೆಗಳನ್ನ ಲೋಕಸಭಾ ಈಗಿನ ನಿತಿನ್ ಗಡ್ಕರಿ ಅವರಾಗ್ಲಿ, ರಾಘವೇಂದ್ರ ಆಗಲಿ, ಯಡಿಯೂರಪ್ಪ ಆಗಲಿ ಅವರೆಲ್ಲ ಹೋರಾಟದ ಫಲ.
ಪಕ್ಷಾತೀತ ಜಾತ್ಯತೀತವಾಗಿ ಎಲ್ಲರೂ ಅಭಿನಂದಿಸ್ತೀವಿ. ನೀವು ಕೂಡ ಬಂದು ನಮ್ಮ ಅಳದನ್ನ ಈಗ ಸಂತೋಷವನ್ನ ಹಂಚ್ಕೋತಾ ಇದ್ದೀರಲ್ಲ, ಇದು ತುಂಬಾ ಖುಷಿಯ ವಿಚಾರ. ಮನೆ ಹಬ್ಬದ ರೀತಿಯಲ್ಲಿ ಏನು ಸೇತುವೆಗೆ ತೋರಣಗಳನ್ನ ಕಟ್ತಿದ್ದೀರಾ, ಬಾಳೆ ದಿಂಡುಗಳನ್ನ ಹೇಗ್ ಅನ್ಸುತ್ತೆ? ಒಂದು ಕಡೆ ಸೇತುವೆ ಲೋಕಾರ್ಪಣೆ ಆಗ್ತಿದೆ, ನಮ್ಗೆ ತುಂಬಾ ಸಂತೋಷ ಆಗ್ತಾ ಇದೆ. ಯಾಕೆಂದ್ರೆ ಇದೊಂದು 60-70 ವರ್ಷದ ಕನಸು. ಇದು ಕನಸಾಗಿಯೇ ಉಳಿತದೆ ಅಂತ ಹೇಳಿ ನಮ್ಮ ತಲೆಮಾರಿನವರಿಗೂ ಅನ್ಸ್ಬಿಟ್ಟಿತ್ತು. ಇದು ಸುಮ್ಮನೆ ಇದು ಹೇಳ್ತಾರೆ, ಯಾರು ಇದು ಆಗೋದಿಲ್ಲ ಅಂತ. ಆದ್ರೆ ಇಲ್ಲಿ ಸ್ಥಳೀಯರು ಬಹಳ ಅದರಲ್ಲಿ ಪ್ರಯತ್ನ ಮಾಡಿದ್ರು. ಅದ್ರ ಜೊತೆಯಲ್ಲಿ ನಮ್ಮ ಮುಖ್ಯಮಂತ್ರಿಗಳಾಗಿದ್ದಂತ ಯಡಿಯೂರಪ್ಪನವರು ಮನಸ್ಸು ತೆಗೆದು ಹೋಗಿದ್ರೆ ಈ ಸೇತುವೆ ಖಂಡಿತ ಆಗ್ತಿರ್ಲಿಲ್ಲ. ಆದ್ರಿಂದ ಪ್ರತಿಯೊಬ್ಬ ಜನರು ಕೂಡ ಪಕ್ಷಭೇದವಿಲ್ಲದೆ ಅವ್ರನ್ನ ನಾವು ನೆನೆಸ್ಕೊಳ್ಬೇಕು. ಈ ಭಾಗ ಆಸ್ಪತ್ರೆ ಮತ್ತು ವಿದ್ಯೆಯಿಂದ ಬಹಳ ವಂಚಿತವಾಗಿದ್ದಂತ ಪ್ರದೇಶ ಆಗಿತ್ತು. ಅದೆರಡು ಸಮಸ್ಯೆ ಕೂಡ ಇಲ್ಲಿ ಪರಿಹಾರ ಆಗ್ತದೆ. ಆಮೇಲೆ ಇದು ಸುತ್ತ ಶರಾವತಿ ಇರೋದ್ರಿಂದ ನಾವು ದೇಶಕ್ಕೆ 33% ಇಡೀ ಕರ್ನಾಟಕಕ್ಕೆ ಬೆಳಕು ಕೊಡುವಂತ ಇದೊಂದು ಯೋಜನೆ, ಇದು ಲಿಂಗನಮಕ್ಕಿ ಯೋಜನೆ. ಇಂಥ ಯೋಜನೆ ಇಷ್ಟು ಸುಲಭ ದರದಲ್ಲಿ, ಇಷ್ಟು ಕಡಿಮೆ ಇದರಲ್ಲಿ ವಿದ್ಯುತ್ ಎಲ್ಲೂ ಪೂರೈಸಕ್ಕೆ ಆಗ್ತಾ ಇಲ್ಲ. ಅಂತದ್ದೊಂದು ಯಾವುದೇ ವಿವಾದ ಇಲ್ಲದೆ ಹೋದಂತ ನದಿ ಇದು. ಬರೇ ಒಂದು 3-4 ತಾಲೂಕಲ್ಲಿ ಹೋಗಿ ಸಮುದ್ರ ಸೇರ್ಬಿಡ್ತದೆ. ಯಾವ ಅಪಾಯನೂ ಕೂಡ ಮಾಡದೆ ಹೋದಂತ ನದಿ ಇದು. ಈ ನದಿಯಲ್ಲಿ ನಾವು ಇಷ್ಟು ವರ್ಷ ಕಷ್ಟಪಟ್ಟು ದೋಣಿಯಿಂದ, ಜಂಗಲ್ನಿಂದ, ಸಣ್ಣ ಲಾಂಚಿಂದ, ದೊಡ್ಡ ಲಾಂಚಿಂದ ಈಗ ಸೇತುವೆ ಹತ್ರ ಬರ್ತಿದ್ದೇವೆ. ಊರ ಹಬ್ಬದ ತರ ಸಂಭ್ರಮವನ್ನ ಪಡ್ತಿದ್ದೇವೆ ಅನ್ನುವಂತ ಮಾತನ್ನ ಸ್ಥಳೀಯರು ಹೇಳಿರುವಂತದ್ದು. ಕ್ಯಾಮ್ರಾ ಪರ್ಸನ್ ಚಿರಾಗ್ ಜೊತೆ ಭೀಮನಾಯಕ, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ನಾಳೆ ಸಿಗಂದೂರು ಕೇಬಲ್ ಸೇತುವೆ ಲೋಕಾರ್ಪಣೆ ಆಗ್ತಾ ಇದೆ. ಶರಾವತಿ ಹಿನ್ನೀರು ಭಾಗದ ಜನರ ಸುಮಾರು ವರ್ಷಗಳ ಕನಸು ಫೈನಲಿ ನನಸಾಗ್ತಾ ಇದೆ. ಕಳಸವಳ್ಳಿ ಅಂಬಾರಗೋಡ್ಲು ಬ್ರಿಡ್ಜ್ ಲೋಕಾರ್ಪಣೆಗೆ ಕ್ಷಣಗಣನೆ ಆರಂಭ ಆಗಿದೆ. ನಾಳೆ ಕರಿನೀರ ಶಿಕ್ಷೆಯಿಂದ ಸಿಗಲಿದೆ ಮುಕ್ತಿ. 6 ದಶಕಗಳ ಹೋರಾಟಕ್ಕೆ ಜಯ ಸಿಕ್ಕಿದೆ ಅಂತ ರಿಪಬ್ಲಿಕ್ ಕನ್ನಡದ ಜೊತೆಗೆ ಪ್ರಸನ್ನ ಕೆರೆಕೈ ಭಾವನಾತ್ಮಕವಾಗಿ ಮಾತಾಡಿದ್ದಾರೆ. ದಶಕಗಳ ಹಿನ್ನೀರು ವಾಸಿಗಳ ಕನಸು ನನಸಾಗ್ತಾ ಇದೆ. ಸಿಗಂದೂರು ಸೇತುವೆಗೆ ಲೋಕಾರ್ಪಣೆಗೆ ಕ್ಷಣಗಣನೆ ಆರಂಭವಾಗಿರುವಂತದ್ದು. ಹಾಗಾಗಿ ಈ ಭಾಗದ ಜನರೇನಿದ್ದಾರೆ, ಶರಾವತಿ ಹಿನ್ನೀರು ಭಾಗದ ಜನರು ತಮ್ಮ ಮನೆಯ ಹಬ್ಬದಂತೆ ಸೇತುವೆಯನ್ನ ಶೃಂಗಾರಗೊಳಿಸುತ್ತಿರುವಂತದ್ದು. ತೋರಣಗಳನ್ನ ಕಟ್ಟಿ ಬಾಳೆ ಕಂಬಗಳನ್ನ ಕಟ್ಟಿ ಶೃಂಗಾರವನ್ನ ಮಾಡ್ತಿದ್ದಾರೆ. ನೋಡಬಹುದು ದೃಶ್ಯಗಳಲ್ಲೂ ಸಹ ನೀವು ಈ ಭಾಗದ ಶರಾವತಿ ಹಿನ್ನೀರು ಭಾಗದ ಜನರು ತಮ್ಮ ಮನೆಯ ಹಬ್ಬದ ರೀತಿಯಲ್ಲಿ ಈ ಸಂಭ್ರಮವನ್ನ ಆಚರಿಸುತ್ತಿರುವಂತದ್ದು. ಖುಷಿ ಆಯ್ತು ಸರ್. ಹಬ್ಬ ನಮ್ಮೆಲ್ಲರ ಒಂದು 60-70 ವರ್ಷದ ಹೋರಾಟದ ಫಲ. ಯಾಕಂದ್ರೆ ರಾತ್ರಿ ಸಂಜೆ 6 ಗಂಟೆ ಆಯ್ತು ಅಂತಂದ್ರೆ ಎಲ್ಲರನ್ನು 110 ಕಿಲೋಮೀಟರ್ ಅಲ್ಲಿ ಸಾಗರ ಕಾಣಿಸ್ಬೇಕಿತ್ತು. ಆರೋಗ್ಯ ಹೆಚ್ಚು ಕಮ್ಮಿ ಆದಾಗಿಲ್ಲ, ಕುಂದಾಪುರ ಹೋಗ್ಬೇಕಿತ್ತು. ಅದೆಲ್ಲ ಭಾವನೆಗಳನ್ನ ಲೋಕಸಭಾ ಈಗಿನ ನಿತಿನ್ ಗಡ್ಕರಿ ಅವರಾಗ್ಲಿ, ರಾಘವೇಂದ್ರ ಆಗಲಿ, ಯಡಿಯೂರಪ್ಪ ಆಗಲಿ ಅವರೆಲ್ಲ ಹೋರಾಟದ ಫಲ. ಪಕ್ಷಾತೀತ ಜಾತ್ಯತೀತವಾಗಿ ಎಲ್ಲರೂ ಅಭಿನಂದಿಸ್ತೀವಿ. ನೀವು ಕೂಡ ಬಂದು ನಮ್ಮ ಅಳದನ್ನ ಈಗ ಸಂತೋಷವನ್ನ ಹಂಚ್ಕೋತಾ ಇದ್ದೀರಲ್ಲ, ಇದು ತುಂಬಾ ಖುಷಿಯ ವಿಚಾರ. ಮನೆ ಹಬ್ಬದ ರೀತಿಯಲ್ಲಿ ಸೇತುವೆಗೆ ತೋರಣಗಳನ್ನ ಕಟ್ತಿದ್ದೀರಾ, ಬಾಳೆ ದಿಂಡುಗಳನ್ನ ಹೇಗ್ ಅನ್ಸುತ್ತೆ? ಒಂದು ಕಡೆ ಸೇತುವೆ ಲೋಕಾರ್ಪಣೆ ಆಗ್ತಿದೆ, ನಮ್ಗೆ ತುಂಬಾ ಸಂತೋಷ ಆಗ್ತಾ ಇದೆ. ಯಾಕೆಂದ್ರೆ ಇದೊಂದು 60-70 ವರ್ಷದ ಕನಸು. ಇದು ಕನಸಾಗಿಯೇ ಉಳಿತದೆ ಅಂತ ಹೇಳಿ ನಮ್ಮ ತಲೆಮಾರಿನವರಿಗೂ ಅನ್ಸ್ಬಿಟ್ಟಿತ್ತು. ಇದು ಸುಮ್ಮನೆ ಇದು ಹೇಳ್ತಾರೆ, ಯಾರು ಇದು ಆಗೋದಿಲ್ಲ ಅಂತ. ಆದ್ರೆ ಇಲ್ಲಿ ಸ್ಥಳೀಯರು ಬಹಳ ಅದರಲ್ಲಿ ಪ್ರಯತ್ನ ಮಾಡಿದ್ರು. ಅದ್ರ ಜೊತೆಯಲ್ಲಿ ನಮ್ಮ ಮುಖ್ಯಮಂತ್ರಿಗಳಾಗಿದ್ದಂತ ಯಡಿಯೂರಪ್ಪನವರು ಮನಸ್ಸು ತೆಗೆದು ಹೋಗಿದ್ರೆ ಈ ಸೇತುವೆ ಖಂಡಿತ ಆಗ್ತಿರ್ಲಿಲ್ಲ. ಆದ್ರಿಂದ ಪ್ರತಿಯೊಬ್ಬ ಜನರು ಕೂಡ ಪಕ್ಷಭೇದವಿಲ್ಲದೆ ಅವ್ರನ್ನ ನಾವು ನೆನೆಸ್ಕೊಳ್ಬೇಕು. ಈ ಭಾಗ ಆಸ್ಪತ್ರೆ ಮತ್ತು ವಿದ್ಯೆಯಿಂದ ಬಹಳ ವಂಚಿತವಾಗಿದ್ದಂತ ಪ್ರದೇಶ ಆಗಿತ್ತು. ಅದೆರಡು ಸಮಸ್ಯೆ ಕೂಡ ಇಲ್ಲಿ ಪರಿಹಾರ ಆಗ್ತದೆ. ಆಮೇಲೆ ಇದು ಸುತ್ತ ಶರಾವತಿ ಇರೋದ್ರಿಂದ ನಾವು ದೇಶಕ್ಕೆ 33% ಇಡೀ ಕರ್ನಾಟಕಕ್ಕೆ ಬೆಳಕು ಕೊಡುವಂತ ಇದೊಂದು ಯೋಜನೆ, ಇದು ಲಿಂಗನಮಕ್ಕಿ ಯೋಜನೆ. ಇಂಥ ಯೋಜನೆ ಇಷ್ಟು ಸುಲಭ ದರದಲ್ಲಿ, ಇಷ್ಟು ಕಡಿಮೆ ಇದರಲ್ಲಿ ವಿದ್ಯುತ್ ಎಲ್ಲೂ ಪೂರೈಸಕ್ಕೆ ಆಗ್ತಾ ಇಲ್ಲ. ಅಂತದ್ದೊಂದು ಯಾವುದೇ ವಿವಾದ ಇಲ್ಲದೆ ಹೋದಂತ ನದಿ ಇದು. ಬರೇ ಒಂದು 3-4 ತಾಲೂಕಲ್ಲಿ ಹೋಗಿ ಸಮುದ್ರ ಸೇರ್ಬಿಡ್ತದೆ. ಯಾವ ಅಪಾಯನೂ ಕೂಡ ಮಾಡದೆ ಹೋದಂತ ನದಿ ಇದು. ಈ ನದಿಯಲ್ಲಿ ನಾವು ಇಷ್ಟು ವರ್ಷ ಕಷ್ಟಪಟ್ಟು ದೋಣಿಯಿಂದ, ಜಂಗಲ್ನಿಂದ, ಸಣ್ಣ ಲಾಂಚಿಂದ, ದೊಡ್ಡ ಲಾಂಚಿಂದ ಈಗ ಸೇತುವೆ ಹತ್ರ ಬರ್ತಿದ್ದೇವೆ. ಊರ ಹಬ್ಬದ ತರ ಸಂಭ್ರಮವನ್ನ ಪಡ್ತಿದ್ದೇವೆ ಅನ್ನುವಂತ ಮಾತನ್ನ ಸ್ಥಳೀಯರು ಹೇಳಿರುವಂತದ್ದು. ಕ್ಯಾಮ್ರಾ ಪರ್ಸನ್ ಚಿರಾಗ್ ಜೊತೆ ಭೀಮನಾಯಕ, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ.